ಕರ್ಜಿಗೆಯ ರೈಲ್ವೆ ನಿಲ್ದಾಣದಲ್ಲಿ ಸಿಗುವಂತಹ ಕ್ಯಾಂಟೀನ್ ಇಡ್ಲಿ ಅಂತಂದರೆ ಕರ್ನಾಟಕದಾದ್ಯಂತ ಸಾಕಷ್ಟು ಫೇಮಸ್ ಅಂತ ಹೇಳ್ಬೋದು. ಈಗ ಆ ಫೇಮಸ್ ಆದ ಇಡ್ಲಿಗೆ ಸಿಲಿಂಡರ್ನ ಹೊಡೆತ ಕೊಟ್ಟಿರುವಂಥದ್ದು. ಒಂದು ಕಡೆ ಕೊಲ್ಲಿ ಕಾಳಗದ ಕಿಚ್ಚು ದಿನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಡ್ಲಿ ವಡೆ ಮಾರುವಂಥ ಹೋಟೆಲ್ಗಳಿಗೂ ಈಗ ಸೌದೆಯನ್ನು ಬಳಕೆ ಮಾಡಿ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕರ್ಜಿಗೆಯ ಏನು ರೈಲ್ವೆ ಕ್ಯಾಂಟೀನ್ ಇದೆ, ಇಲ್ಲಿ ಸಾಕಷ್ಟು ಜನರು ಎಲ್ಲೇ ಹಸಿವಾದರೂ ಕೂಡ ಕರ್ಜಿಗೆಯಲ್ಲಿ ನಿಂತ್ಕೊಂಡಾಗಲೇ, ಅಂದರೆ ರೈಲು ನಿಲ್ದಾಣದಲ್ಲಿ ಬಂದು ನಿಂತಾಗಲೇ ಈ ಒಂದು ಕ್ಯಾಂಟೀನಿಗೆ ಬಂದು ಇಡ್ಲಿ ವಡೆಗಳನ್ನು ತಿನ್ನುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕಂದರೆ ಅಷ್ಟು ಫೇಮಸ್ ಆಗಿದೆ. ಕಳೆದ 56 ವರ್ಷಗಳಿಂದ ಈ ಇಡ್ಲಿ ಫೇಮಸ್ ಇರೋದ್ರಿಂದ ಯಾವುದೇ ನಗರದ, ಅಂದರೆ ಬೆಂಗಳೂರಿಂದ ಆಗಿ ಹೈದರಾಬಾದ್ವರೆಗೂ ಏನು ಜನ ಹೋಗ್ತಾರೆ, ಅವರೆಲ್ಲರೂ ತಿಂಡಿ ಅಂತ ಬಂದರೆ ಇದೇ ಹೋಟೆಲ್ನಲ್ಲಿ ಇಡ್ಲಿ ವಡೆಗಳನ್ನ ತಿನ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇಡ್ಲಿ ಸಾಕಷ್ಟು ಫೇಮಸ್ ಅಂತ ಹೆಬ್ಬಾರ್ ಅನ್ನುವ ಕುಟುಂಬ ಈ ಒಂದು ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಕ್ಯಾಂಟೀನನ್ನು. ಸದ್ಯ ಇದೀಗ ಇಡ್ಲಿ ಅಂದರೆ ಸಾಕು, ಈ ಒಂದು ಏನು ಕರ್ಜಿಗೆ ರೈಲ್ವೆ ನಿಲ್ದಾಣ ಇದೆ, ಇಲ್ಲಿ ಇಡ್ಲಿಗಳನ್ನ ತಿನ್ನಲಿಕ್ಕೆ ಮುಂದಾಗ್ತಾರೆ. ಆಲ್ಮೋಸ್ಟ್ ರೈಲಿನಲ್ಲಿ ಬರುವಂಥ ಪ್ರಯಾಣಿಕರಿಗೆ ಕರ್ಜಿಗೆ ಇಡ್ಲಿ ಅಂದರೆ ಸಾಕು, ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇಡ್ಲಿಗಳು. ಬರುವ ಎಲ್ಲ ರೈಲುಗಳು ಕೂಡ ಅಲ್ಲಿ ನಿಂತ್ಕೊಳ್ತವೆ. ನಿಂತಹ ರೈಲುಗಳಲ್ಲಿ ಬಂದಂಥ ಪ್ರಯಾಣಿಕರು ಇಡ್ಲಿಗಳನ್ನ ತಿನ್ನಲಿಕ್ಕೆ ಮುಂದಾಗ್ತಾರೆ. ಆದರೆ ಸದ್ಯಕ್ಕೆ ಈ ಹೆಬ್ಬಾರ್ ಕುಟುಂಬ ನಡೆಸ್ತಿರುವಂತಹ ಈ ಇಡ್ಲಿ ವಡ ಏನು ಫೇಮಸ್ ಇದೆ, ಕಳೆದ 56 ವರ್ಷಗಳಿಂದ ಇಡ್ಲಿ ವಡ ಮಾಡ್ಕೊಂಬಂದಿದ್ದಾರೆ. ಅದು ಸದ್ಯಕ್ಕೆ ಆ ಕ್ಯಾಂಟೀನಲ್ಲಿ ಸಿಲಿಂಡರ್ಗಳ ಕೊರತೆ ಆಗಿರುವಂಥದ್ದು. ಸಿಲಿಂಡರ್ಗಳಿದ್ದಾವೆ, ಆದರೆ ಅವೆಲ್ಲವೂ ಕೂಡ ಖಾಲಿಯಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದಿನ ಬೆಳಗಾರ ಸಾಕು ಸಾವಿರಾರು ಜನರಿಗೆ ಇಡ್ಲಿ ವಡೆ ಪೂರೈಕೆ ಮಾಡುವಂಥ ಈ ರೈಲ್ವೆ ಕ್ಯಾಂಟೀನಲ್ಲಿ 56 ವರ್ಷಗಳಿಂದ ನಡ್ಸ್ಕೊಂಡ್ಬಂದಿದ್ದಾರೆ. ಆದರೂ ಕೂಡ ಸದ್ಯಕ್ಕೆ ಏನು ವಾರ್ ನಡೀತಾ ಇದೆ, ಈ ವಾರ್ನ ಕಿಚ್ಚಿಗಾಗಿ ಸಿಲಿಂಡರ್ಗಳ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಿರುವಂಥ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕಟ್ಟಿಗೆಯನ್ನು ಬಳಕೆ ಮಾಡೋಕ್ಕಾಗಲ್ಲ. ಹೀಗಾಗಿ ಆ ಚಿಪ್ಪುಗಳನ್ನೇ ತೆಗೆದುಕೊಂಡು ಇದೀಗ ಎಲೆಕ್ಟ್ರಿಕಲ್ ಒಲೆಗಳಿಗೆ ಹಾಕಿ ಇಡ್ಲಿಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಈಗ ಸಿಲಿಂಡರ್ಗಳನ್ನ ತರಲಿಕ್ಕೆ ಅಂಥೇಳಿ ಹೋಗಿದ್ದರು. ಅದು ಹೋದಂಥ ಸಂದರ್ಭದಲ್ಲಿ ಸಿಲಿಂಡರ್ ಸ್ಟಾಕ್ ಇಲ್ವಾ ಮತ್ತು ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ನೋಡಿಕೊಂಡು ಹೋಟೆಲ್ ಬಂದಂತೂ ಮಾಡೋಕ್ಕಾಗಲ್ಲ. ಹೀಗಾಗಿ ಸಾಕಷ್ಟು ಪ್ರಯತ್ನಪಟ್ಟು ಈ ಚಿಪ್ಪನ್ನು ಬಳಕೆ ಮಾಡಿ ಈಗ ಇಡ್ಲಿಗಳನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಬಂದು ತಿನ್ನುವಂಥದ್ದು ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ 56 ವರ್ಷಗಳಿಂದ ಇಡ್ಲಿ ಮಾಡ್ಕೊತ ಬಂದಿದ್ರಿ, ತುಂಬ ಜನರಿಗೆ ಫೇಮಸ್ ಆಗಿರುವಂಥ ಇಡ್ಲಿ ಇದು. ಏನು ಸಮಸ್ಯೆ ಆಗ್ತಾಯಿದೆ ತಮಗೆ ಈಗ? ಸರ್ ನಮಸ್ಕಾರ. ಇದು ಈಗ ಗ್ಯಾಸಿಂದ ಒಂದು ಈಗ ಸಮಸ್ಯೆ ಆಗಿದೆ ಸರ್. 81ರಿಂದನೂ ಗ್ಯಾಸ್ ಬಂದಿತ್ತು. ನಾವು 81ರಿಂದ ಗ್ಯಾಸ್ ಶುರು ಮಾಡ್ತಾಯಿದ್ದೀವಿ. ಮಾಗಾವೇರು ಗ್ಯಾಸ್ HP ಗ್ಯಾಸ್ನವ್ರು ಕೊಡ್ತಾಯಿದ್ದಾರೆ. ಇವತ್ತವರೆಗೂ ನಮಗೆ ಕೊರತೆ ಆಗಿರಲಿಲ್ಲ. ಈ ಸದ್ಯದ ಬಿಕ್ಕಟ್ಟಿನಿಂದ ನಮಗೆ ಈ ಸಿಲಿಂಡ್ರ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಸಿಲಿಂಡ್ರ್ ಬಂದಾಗ ಸಿಲಿಂಡ್ರಲ್ಲಿ ಮಾಡ್ತೀವಿ, ಇಲ್ಲದಾಗ ಈ ಕಟ್ಟಿಗೆನೊಳಗೆ ಚಿಪ್ಪು ಹಾಕಿ ನಾವು ಇಡ್ಲಿ ಮಾಡ್ತಾಯಿದ್ದೀವಿ. ಅದನ್ನು ಜನಗಳಿಗೆ ಯಾವುದೇ ಥರದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹೋಟ್ಲು ಬಂದ್ ಮಾಡಿಲ್ಲ ಸರ್. ಎಷ್ಟು ಇಡ್ಲಿಗಳು ಮಾಡ್ತೀವಿ ಒಂದು ದಿನಕ್ಕೆ? ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ತಿನ್ನಲಿಕ್ಕೆ ಅಂತ? ನನಗೆ ರೈಲಿನಕ್ಕಿಂತ ಹೊರಗಡೆಯಿಂದ ಜನ ಬಂದು ತಿಂದು ಹೋಗೋರೇ ಜಾಸ್ತಿ ಆಗಿದ್ದಾರೆ ಸರ್. ರೈಲಿನಲ್ಲಿ ಈಗ ನನಗೆ 3 ಗಾಡಿ ನಿಲ್ಲೋದ್ರಿಂದ, ಬೆಳಗ್ಗೆ 3 ಸಾಯಂಕಾಲ 3 ಪ್ಯಾಸೆಂಜರ್ ಗಾಡಿ ನಿಲ್ಲೋದ್ರಿಂದ ಜನಸಂದಣಿ ಕಡಿಮೆ ಇದೆ ರೈಲಿನಲ್ಲಿ. ಹಾಗಾಗಿ ಜನ ಎಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಲ್ಲಿ ಹೋಗ್ತಾರೆ. ಆಧಾರ್ ಕಾರ್ಡ್ ಎಲ್ಲ ಫ್ರೀ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಅಲ್ಲೇ ಹೋಗ್ತಾಯಿದ್ದಾರೆ, ಯಾರೂ ಬರ್ತಾಯಿಲ್ಲ ಜಾಸ್ತಿ. ಹಾಗಾಗಿ ನಮಗೊಂದು ವ್ಯಾಪಾರನೂ ಕಡಿಮೆ ಆಗಿದೆ. ಅದರಲ್ಲಿ ಒಂದು 10-15 ರೂಪಾಯಿ ಇಡ್ಲಿ ಮಾಡ್ತೀನಿ ಸರ್ ಡೈಲಿ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಕರ್ಜಿಗೆಯ ರೈಲ್ವೆ ನಿಲ್ದಾಣದಲ್ಲಿ ಸಿಗುವಂತಹ ಕ್ಯಾಂಟೀನ್ ಇಡ್ಲಿ ಅಂತಂದರೆ ಕರ್ನಾಟಕದಾದ್ಯಂತ ಸಾಕಷ್ಟು ಫೇಮಸ್ ಅಂತ ಹೇಳ್ಬೋದು. ಈಗ ಆ ಫೇಮಸ್ ಆದ ಇಡ್ಲಿಗೆ ಸಿಲಿಂಡರ್ನ ಹೊಡೆತ ಕೊಟ್ಟಿರುವಂಥದ್ದು. ಒಂದು ಕಡೆ ಕೊಲ್ಲಿ ಕಾಳಗದ ಕಿಚ್ಚು ದಿನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಡ್ಲಿ ವಡೆ ಮಾರುವಂಥ ಹೋಟೆಲ್ಗಳಿಗೂ ಈಗ ಸೌದೆಯನ್ನು ಬಳಕೆ ಮಾಡಿ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕರ್ಜಿಗೆಯ ಏನು ರೈಲ್ವೆ ಕ್ಯಾಂಟೀನ್ ಇದೆ, ಇಲ್ಲಿ ಸಾಕಷ್ಟು ಜನರು ಎಲ್ಲೇ ಹಸಿವಾದರೂ ಕೂಡ ಕರ್ಜಿಗೆಯಲ್ಲಿ ನಿಂತ್ಕೊಂಡಾಗಲೇ, ಅಂದರೆ ರೈಲು ನಿಲ್ದಾಣದಲ್ಲಿ ಬಂದು ನಿಂತಾಗಲೇ ಈ ಒಂದು ಕ್ಯಾಂಟೀನಿಗೆ ಬಂದು ಇಡ್ಲಿ ವಡೆಗಳನ್ನು ತಿನ್ನುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕಂದರೆ ಅಷ್ಟು ಫೇಮಸ್ ಆಗಿದೆ. ಕಳೆದ 56 ವರ್ಷಗಳಿಂದ ಈ ಇಡ್ಲಿ ಫೇಮಸ್ ಇರೋದ್ರಿಂದ ಯಾವುದೇ ನಗರದ, ಅಂದರೆ ಬೆಂಗಳೂರಿಂದ ಆಗಿ ಹೈದರಾಬಾದ್ವರೆಗೂ ಏನು ಜನ ಹೋಗ್ತಾರೆ, ಅವರೆಲ್ಲರೂ ತಿಂಡಿ ಅಂತ ಬಂದರೆ ಇದೇ ಹೋಟೆಲ್ನಲ್ಲಿ ಇಡ್ಲಿ ವಡೆಗಳನ್ನ ತಿನ್ನಲಿಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇಡ್ಲಿ ಸಾಕಷ್ಟು ಫೇಮಸ್ ಅಂತ ಹೆಬ್ಬಾರ್ ಅನ್ನುವ ಕುಟುಂಬ ಈ ಒಂದು ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಕ್ಯಾಂಟೀನನ್ನು. ಸದ್ಯ ಇದೀಗ ಇಡ್ಲಿ ಅಂದರೆ ಸಾಕು, ಈ ಒಂದು ಏನು ಕರ್ಜಿಗೆ ರೈಲ್ವೆ ನಿಲ್ದಾಣ ಇದೆ, ಇಲ್ಲಿ ಇಡ್ಲಿಗಳನ್ನ ತಿನ್ನಲಿಕ್ಕೆ ಮುಂದಾಗ್ತಾರೆ. ಆಲ್ಮೋಸ್ಟ್ ರೈಲಿನಲ್ಲಿ ಬರುವಂಥ ಪ್ರಯಾಣಿಕರಿಗೆ ಕರ್ಜಿಗೆ ಇಡ್ಲಿ ಅಂದರೆ ಸಾಕು, ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇಡ್ಲಿಗಳು. ಬರುವ ಎಲ್ಲ ರೈಲುಗಳು ಕೂಡ ಅಲ್ಲಿ ನಿಂತ್ಕೊಳ್ತವೆ. ನಿಂತಹ ರೈಲುಗಳಲ್ಲಿ ಬಂದಂಥ ಪ್ರಯಾಣಿಕರು ಇಡ್ಲಿಗಳನ್ನ ತಿನ್ನಲಿಕ್ಕೆ ಮುಂದಾಗ್ತಾರೆ. ಆದರೆ ಸದ್ಯಕ್ಕೆ ಈ ಹೆಬ್ಬಾರ್ ಕುಟುಂಬ ನಡೆಸ್ತಿರುವಂತಹ ಈ ಇಡ್ಲಿ ವಡ ಏನು ಫೇಮಸ್ ಇದೆ, ಕಳೆದ 56 ವರ್ಷಗಳಿಂದ ಇಡ್ಲಿ ವಡ ಮಾಡ್ಕೊಂಬಂದಿದ್ದಾರೆ. ಅದು ಸದ್ಯಕ್ಕೆ ಆ ಕ್ಯಾಂಟೀನಲ್ಲಿ ಸಿಲಿಂಡರ್ಗಳ ಕೊರತೆ ಆಗಿರುವಂಥದ್ದು. ಸಿಲಿಂಡರ್ಗಳಿದ್ದಾವೆ, ಆದರೆ ಅವೆಲ್ಲವೂ ಕೂಡ ಖಾಲಿಯಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದಿನ ಬೆಳಗಾರ ಸಾಕು ಸಾವಿರಾರು ಜನರಿಗೆ ಇಡ್ಲಿ ವಡೆ ಪೂರೈಕೆ ಮಾಡುವಂಥ ಈ ರೈಲ್ವೆ ಕ್ಯಾಂಟೀನಲ್ಲಿ 56 ವರ್ಷಗಳಿಂದ ನಡ್ಸ್ಕೊಂಡ್ಬಂದಿದ್ದಾರೆ. ಆದರೂ ಕೂಡ ಸದ್ಯಕ್ಕೆ ಏನು ವಾರ್ ನಡೀತಾ ಇದೆ, ಈ ವಾರ್ನ ಕಿಚ್ಚಿಗಾಗಿ ಸಿಲಿಂಡರ್ಗಳ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಿರುವಂಥ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕಟ್ಟಿಗೆಯನ್ನು ಬಳಕೆ ಮಾಡೋಕ್ಕಾಗಲ್ಲ. ಹೀಗಾಗಿ ಆ ಚಿಪ್ಪುಗಳನ್ನೇ ತೆಗೆದುಕೊಂಡು ಇದೀಗ ಎಲೆಕ್ಟ್ರಿಕಲ್ ಒಲೆಗಳಿಗೆ ಹಾಕಿ ಇಡ್ಲಿಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಈಗ ಸಿಲಿಂಡರ್ಗಳನ್ನ ತರಲಿಕ್ಕೆ ಅಂಥೇಳಿ ಹೋಗಿದ್ದರು. ಅದು ಹೋದಂಥ ಸಂದರ್ಭದಲ್ಲಿ ಸಿಲಿಂಡರ್ ಸ್ಟಾಕ್ ಇಲ್ವಾ ಮತ್ತು ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ನೋಡಿಕೊಂಡು ಹೋಟೆಲ್ ಬಂದಂತೂ ಮಾಡೋಕ್ಕಾಗಲ್ಲ. ಹೀಗಾಗಿ ಸಾಕಷ್ಟು ಪ್ರಯತ್ನಪಟ್ಟು ಈ ಚಿಪ್ಪನ್ನು ಬಳಕೆ ಮಾಡಿ ಈಗ ಇಡ್ಲಿಗಳನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ.
ಇಲ್ಲಿ ಬಂದು ತಿನ್ನುವಂಥದ್ದು. ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ 56 ವರ್ಷಗಳಿಂದ ಇಡ್ಲಿ ಮಾಡ್ಕೊತ ಬಂದಿದ್ದೀರಿ. ತುಂಬ ಜನರಿಗೆ ಫೇಮಸ್ ಆಗಿರುವಂಥ ಇಡ್ಲಿ ಇದು. ಏನು ಸಮಸ್ಯೆ ಆಗ್ತಾಯಿದೆ ತಮಗೆ ಇವಾಗ? ಸರ್ ನಮಸ್ಕಾರ. ಇದು ಈಗ ಗ್ಯಾಸಿಂದ ಈಗ ಸಮಸ್ಯೆ ಆಗಿದೆ ಸರ್. 81ರಿಂದನೂ ಗ್ಯಾಸ್ ಬಂದಿತ್ತು. ನಾವು 81ರಿಂದ ಗ್ಯಾಸ್ ಶುರು ಮಾಡ್ತಾಯಿದ್ದೀವಿ. ಮಾಗಾವಿಯರು ಗ್ಯಾಸ್ HP ಗ್ಯಾಸ್ದವ್ರು ಕೊಡ್ತಾ ಇದ್ದಾರೆ. ಇವತ್ತವರೆಗೂ ನಮಗೆ ಕೊರತೆ ಆಗಿರಲಿಲ್ಲ. ಈ ಸದ್ಯದ ಬಿಕ್ಕಟ್ಟಿನಿಂದ ನಮಗೆ ಈ ಸಿಲಿಂಡ್ರ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಸಿಲಿಂಡ್ರ್ ಬಂದಾಗ ಸಿಲಿಂಡ್ರಲ್ಲಿ ಮಾಡ್ತೀವಿ, ಇಲ್ಲದಾಗ ಈ ಕಟ್ಟಿಗೆನೊಳಗೆ ಚಿಪ್ಪು ಹಾಕಿ ನಾವು ಇಡ್ಲಿ ಮಾಡ್ತಾಯಿದ್ದೀವಿ. ಅದನ್ನು ಜನಗಳಿಗೆ ಯಾವುದೇ ಥರದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹೋಟ್ಲು ಬಂದ್ ಮಾಡಿಲ್ಲ ಸರ್. ಎಷ್ಟು ಇಡ್ಲಿಗಳು ಮಾಡ್ತೀವಿ ಒಂದು ದಿನಕ್ಕೆ? ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ತಿನ್ನಲಿಕ್ಕೆ ಅಂತ? ನನಗೆ ರೈಲಿನಕ್ಕಿಂತ ಹೊರಗಡೆಯಿಂದ ಜನ ಬಂದು ತಿಂದು ಹೋಗೋರೇ ಜಾಸ್ತಿ ಆಗಿದ್ದಾರೆ ಸರ್. ರೈಲಿನಲ್ಲಿ ಈಗ ನನಗೆ 3 ಗಾಡಿ ನಿಲ್ಲೋದ್ರಿಂದ ಬೆಳಗ್ಗೆ 3 ಸಾಯಂಕಾಲ 3 ಪ್ಯಾಸೆಂಜರ್ ಗಾಡಿ ನಿಲ್ಲೋದ್ರಿಂದ ಜನಸಂದಣಿ ಕಡಿಮೆ ಇದೆ ರೈಲಿನಲ್ಲಿ. ಹಾಗಾಗಿ ಜನ ಎಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಲ್ಲೇ ಹೋಗ್ತಾರೆ. ಆಧಾರ್ ಕಾರ್ಡ್ ಎಲ್ಲ ಫ್ರೀ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಅಲ್ಲೇ ಹೋಗ್ತಾಯಿದ್ದಾರೆ, ಯಾರೂ ಬರ್ತಾಯಿಲ್ಲ ಜಾಸ್ತಿ. ಹಾಗಾಗಿ ನಮಗೊಂದು ವ್ಯಾಪಾರನೂ ಕಡಿಮೆ ಆಗಿದೆ. ಅದರಲ್ಲಿ ಒಂದು 10-15 ರೂಪಾಯಿ ಇಡ್ಲಿ ಮಾಡ್ತೀನಿ ಸರ್ ಡೈಲಿ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಕರ್ಜಿಗಿಯ ರೈಲ್ವೆ ನಿಲ್ದಾಣದಲ್ಲಿ ಸಿಗುವಂತಹ ಕ್ಯಾಂಟೀನ್ ಇಡ್ಲಿ ಅಂತಂದರೆ ಕರ್ನಾಟಕದಾದ್ಯಂತ ಸಾಕಷ್ಟು ಫೇಮಸ್ ಅಂತ ಹೇಳ್ಬೋದು. ಈಗ ಆ ಫೇಮಸ್ ಆದ ಇಡ್ಲಿಗೆ ಸಿಲಿಂಡರ್ನ ಹೊಡೆತ ಕೊಟ್ಟಿರುವಂಥದ್ದು. ಒಂದು ಕಡೆ ಕೊಲ್ಲಿ ಕಾಳಗದ ಕಿಚ್ಚು ದಿನ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಡ್ಲಿ ವಡೆ ಮಾರುವಂಥ ಹೋಟೆಲ್ಗಳಿಗೂ ಈಗ ಸೌದೆಯನ್ನು ಬಳಕೆ ಮಾಡಿ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಕರ್ಜಿಗೆಯ ಏನು ರೈಲ್ವೆ ಕ್ಯಾಂಟೀನ್ ಇದೆ, ಇಲ್ಲಿ ಸಾಕಷ್ಟು ಜನರು ಎಲ್ಲೇ ಹಸಿವಾದರೂ ಕೂಡ ಕರ್ಜಿಗೆಯಲ್ಲಿ ನಿಂತ್ಕೊಂಡಾಗಲೇ, ಅಂದರೆ ರೈಲು ನಿಲ್ದಾಣದಲ್ಲಿ ಬಂದು ನಿಂತಾಗಲೇ ಈ ಒಂದು ಕ್ಯಾಂಟೀನಿಗೆ ಬಂದು ಇಡ್ಲಿ ವಡೆಗಳನ್ನು ತಿನ್ನುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕಂದರೆ ಅಷ್ಟು ಫೇಮಸ್ ಆಗಿದೆ. ಕಳೆದ 56 ವರ್ಷಗಳಿಂದ ಈ ಇಡ್ಲಿ ಫೇಮಸ್ ಇರೋದ್ರಿಂದ ಯಾವುದೇ ನಗರದ, ಅಂದರೆ ಬೆಂಗಳೂರಿಂದ ಆಗಿ ಹೈದರಾಬಾದ್ವರೆಗೂ ಏನು ಜನ ಹೋಗ್ತಾರೆ, ಅವರೆಲ್ಲರೂ ತಿಂಡಿ ಅಂತ ಬಂದರೆ ಇದೇ ಹೋಟೆಲ್ನಲ್ಲಿ ಇಡ್ಲಿ ವಡೆಗಳನ್ನ ತಿನ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇಡ್ಲಿ ಸಾಕಷ್ಟು ಫೇಮಸ್ ಅಂತ. ಹೆಬ್ಬಾರ್ ಅನ್ನುವ ಕುಟುಂಬ ಈ ಒಂದು ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಕ್ಯಾಂಟೀನನ್ನು. ಸದ್ಯ ಇದೀಗ ಇಡ್ಲಿ ಅಂದರೆ ಸಾಕು, ಈ ಒಂದು ಏನು ಕಜ್ಜಿಗೆ ರೈಲ್ವೆ ನಿಲ್ದಾಣ ಇದೆ, ಇಲ್ಲಿ ಇಡ್ಲಿಗಳನ್ನ ತಿನ್ನಲಿಕ್ಕೆ ಮುಂದಾಗ್ತಾರೆ. ಆಲ್ಮೋಸ್ಟ್ ರೈಲಿನಲ್ಲಿ ಬರುವಂಥ ಪ್ರಯಾಣಿಕರಿಗೆ ಕಜ್ಜಿಗೆ ಇಡ್ಲಿ ಅಂದರೆ ಸಾಕು, ತುಂಬಾ ಇಷ್ಟಪಟ್ಟು ತಿನ್ನುವಂಥ ಇಡ್ಲಿಗಳು. ಬರುವ ಎಲ್ಲ ರೈಲುಗಳು ಕೂಡ ಅಲ್ಲಿ ನಿಂತ್ಕೊಳ್ತವೆ. ನಿಂತಹ ರೈಲುಗಳಲ್ಲಿ ಬಂದಂಥ ಪ್ರಯಾಣಿಕರು ಇಡ್ಲಿಗಳನ್ನ ತಿನ್ನಲಿಕ್ಕೆ ಮುಂದಾಗ್ತಾರೆ. ಆದರೆ ಸದ್ಯಕ್ಕೆ ಈ ಹೆಬ್ಬಾರ್ ಕುಟುಂಬ ನಡೆಸ್ತಿರುವಂತಹ ಈ ಇಡ್ಲಿ ವಡ ಏನು ಫೇಮಸ್ ಇದೆ, ಕಳೆದ 56 ವರ್ಷಗಳಿಂದ ಇಡ್ಲಿ ವಡ ಮಾಡ್ಕೊಂಬಂದಿದ್ದಾರೆ. ಆ ಸದ್ಯಕ್ಕೆ ಆ ಕ್ಯಾಂಟೀನಲ್ಲಿ ಸಿಲಿಂಡರ್ಗಳ ಕೊರತೆ ಆಗಿರುವಂಥದ್ದು. ಸಿಲಿಂಡರ್ಗಳಿದ್ದಾವೆ, ಆದರೆ ಅವೆಲ್ಲವೂ ಕೂಡ ಖಾಲಿಯಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದಿನ ಬೆಳಗಾರ ಸಾಕು ಸಾವಿರಾರು ಜನರಿಗೆ ಇಡ್ಲಿ ವಡೆ ಪೂರೈಕೆ ಮಾಡುವಂಥ ಈ ರೈಲ್ವೆ ಕ್ಯಾಂಟೀನಲ್ಲಿ 56 ವರ್ಷಗಳಿಂದ ನಡ್ಕೊಂಡ್ಬಂದಿದ್ದಾರೆ. ಆದರೂ ಕೂಡ ಸದ್ಯಕ್ಕೆ ಏನು ವಾರ್ ನಡೀತಾ ಇದೆ, ಈ ವಾರ್ನ ಕಿಚ್ಚಿಗಾಗಿ ಸಿಲಿಂಡರ್ಗಳ ಕೊರತೆ ಅತಿ ಹೆಚ್ಚಾಗಿ ಕಾಡ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕಟ್ಟಿಗೆಯನ್ನು ಬಳಕೆ ಮಾಡೋಕ್ಕಾಗಲ್ಲ. ಹೀಗಾಗಿ ಆ ಚಿಪ್ಪುಗಳನ್ನೇ ತೆಗೆದುಕೊಂಡು ಇದೀಗ ಎಲೆಕ್ಟ್ರಿಕಲ್ ಒಲೆಗಳಿಗೆ ಹಾಕಿ ಇಡ್ಲಿಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಈಗ ಸಿಲಿಂಡರ್ಗಳನ್ನ ತರಲಿಕ್ಕೆ ಅಂಥೇಳಿ ಹೋಗಿದ್ದರು. ಅದು ಹೋದಂಥ ಸಂದರ್ಭದಲ್ಲಿ ಸಿಲಿಂಡರ್ ಸ್ಟಾಕ್ ಇಲ್ವಾ ಮತ್ತು ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ನೋಡಿಕೊಂಡು ಹೋಟೆಲ್ ಬಂದಂತೂ ಮಾಡೋಕ್ಕಾಗಲ್ಲ. ಹೀಗಾಗಿ ಸಾಕಷ್ಟು ಪ್ರಯತ್ನಪಟ್ಟು ಈ ಚಿಪ್ಪನ್ನು ಬಳಕೆ ಮಾಡಿ ಈಗ ಇಡ್ಲಿಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಬಂದು ತಿನ್ನುವಂಥದ್ದು. ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಪ್ರಮುಖವಾಗಿ 56 ವರ್ಷಗಳಿಂದ ಇಡ್ಲಿ ಮಾಡ್ಕೊತ ಬಂದಿದ್ದೀರಿ. ತುಂಬ ಜನರಿಗೆ ಫೇಮಸ್ ಆಗಿರುವಂಥ ಇಡ್ಲಿ ಇದು. ಏನು ಸಮಸ್ಯೆ ಆಗ್ತಾಯಿದೆ ತಮಗೆ ಇವಾಗ? ಸರ್ ನಮಸ್ಕಾರ. ಇದು ಈಗ ಗ್ಯಾಸಿಂದ ಈಗ ಸಮಸ್ಯೆ ಆಗಿದೆ ಸರ್. 81ರಿಂದನೂ ಗ್ಯಾಸ್ ಬಂದಿತ್ತು. ನಾವು 81ರಿಂದ ಗ್ಯಾಸ್ ಶುರು ಮಾಡ್ತಾಯಿದ್ದೀವಿ. ಮಾಗಾವಿಯರು ಗ್ಯಾಸ್ HP ಗ್ಯಾಸ್ದವ್ರು ಕೊಡ್ತಾ ಇದ್ದಾರೆ. ಇವತ್ತವರೆಗೂ ನಮಗೆ ಕೊರತೆ ಆಗಿರಲಿಲ್ಲ. ಈ ಸದ್ಯದ ಬಿಕ್ಕಟ್ಟಿನಿಂದ ನಮಗೆ ಈ ಸಿಲಿಂಡ್ರ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಸಿಲಿಂಡ್ರ್ ಬಂದಾಗ ಸಿಲಿಂಡ್ರಲ್ಲಿ ಮಾಡ್ತೀವಿ, ಇಲ್ಲದಾಗ ಈ ಕಟ್ಟಿಗೆನೊಳಗೆ ಚಿಪ್ಪು ಹಾಕಿ ನಾವು ಇಡ್ಲಿ ಮಾಡ್ತಾಯಿದ್ದೀವಿ. ಅದನ್ನು ಜನಗಳಿಗೆ ಯಾವುದೇ ಥರದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಹೋಟ್ಲು ಬಂದ್ ಮಾಡಿಲ್ಲ ಸರ್. ಎಷ್ಟು ಇಡ್ಲಿಗಳು ಮಾಡ್ತೀವಿ ಒಂದು ದಿನಕ್ಕೆ? ಎಷ್ಟು ಜನ ಸಾರ್ವಜನಿಕರು ಬರ್ತಾರೆ ತಿನ್ನಲಿಕ್ಕೆ ಅಂತ? ನನಗೆ ರೈಲಿನಕ್ಕಿಂತ ಹೊರಗಡೆಯಿಂದ ಜನ ಬಂದು ತಿಂದು ಹೋಗೋರೇ ಜಾಸ್ತಿ ಆಗಿದ್ದಾರೆ ಸರ್. ರೈಲಿನಲ್ಲಿ ಈಗ ನನಗೆ 3 ಗಾಡಿ ನಿಲ್ಲೋದ್ರಿಂದ ಬೆಳಗ್ಗೆ 3 ಸಾಯಂಕಾಲ 3 ಪ್ಯಾಸೆಂಜರ್ ಗಾಡಿ ನಿಲ್ಲೋದ್ರಿಂದ ಜನಸಂದಣಿ ಕಡಿಮೆ ಇದೆ ರೈಲಿನಲ್ಲಿ. ಹಾಗಾಗಿ ಜನ ಎಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಲ್ಲೇ ಹೋಗ್ತಾರೆ. ಆಧಾರ್ ಕಾರ್ಡ್ ಎಲ್ಲ ಫ್ರೀ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಅಲ್ಲೇ ಹೋಗ್ತಾಯಿದ್ದಾರೆ, ಯಾರೂ ಬರ್ತಾಯಿಲ್ಲ ಜಾಸ್ತಿ. ಹಾಗಾಗಿ ನಮಗೊಂದು ವ್ಯಾಪಾರನೂ ಕಡಿಮೆ ಆಗಿದೆ. ಅದರಲ್ಲಿ ಒಂದು 10-15 ರೂಪಾಯಿ ಇಡ್ಲಿ ಮಾಡ್ತೀನಿ ಸರ್ ಡೈಲಿ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.